ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಇವತ್ತಿನ ಒಂದು ವಿಶೇಷ ವಿಡಿಯೋ ಅಂತ ಹೇಳಿದರೆ, ಇರಾನ್ ನಂತರದ ಒಂದು ಅಧಿಕಾರ ಅಂದರೆ ಖಾಮಿನಿ ಮರಣದ ನಂತರದ ಇರುವಂತಹ ಇರಾನ್ ಅಧಿಕಾರದ ಒಂದು ಕಾವಲುದಾರಿ ಯಾರು ಅಂತೇಳಿ. ಅಯತುಲ್ಲಾ ಅಲ್ ಖಮೀನೈ ಅವರ ನಿರ್ಗಮನವು ಇರಾನನ್ನು ಇತಿಹಾಸದ ಅತ್ಯಂತ ಅನಿಶ್ಚಿತ ಮತ್ತು ಸಂಕೀರ್ಣ ಹಂತಕ್ಕೆ ತಂದು ನಿಲ್ಲಿಸಿದೆ. ಅಂದರೆ 1989ರಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಇರಾನ್ನ ಸುಪ್ರೀಂ ಲೀಡರ್ ಆಗಿದ್ದ ಖಾಮಿನೈ ದೇಶವನ್ನು ತನ್ನ ಸೈದ್ಧಾಂತಿಕ ಚೌಕಟ್ಟಿನಲ್ಲಿ ಬಲವಾಗಿ ಮುನ್ನಡೆಸಿದ್ರು. ಈಗ ಅವರ ಅನುಪಸ್ಥಿತಿಯಲ್ಲಿ ದೇಶದಲ್ಲಿ ಅಧಿಕಾರ ಹಸ್ತಾಂತರ ಹೇಗೆ ನಡೆಯುತ್ತದೆ ಮತ್ತು ಅದರ ಪರಿಣಾಮಗಳೇನು ಎಂಬುದರ ಕುರಿತು ಜಗತ್ತೇ ಕುತೂಹಲದಿಂದ ನೋಡುತ್ತಿದೆ. ಅಧಿಕಾರ ಹಸ್ತಾಂತರದ ಸಾಂವಿಧಾನಿಕ ಪ್ರಕ್ರಿಯೆ ಅಂತ ಹೇಳಿದರೆ, ಸಂವಿಧಾನದ 111ನೇ ವಿಧಿಯ ಪ್ರಕಾರ ಸುಪ್ರೀಂ ಲೀಡರ್ ಸ್ಥಾನ ಖಾಲಿಯಾದ ತಕ್ಷಣ ಅಧ್ಯಕ್ಷರು, ನ್ಯಾಯಾಂಗದ ಮುಖ್ಯಸ್ಥರು ಮತ್ತು ಗಾರ್ಡಿಯನ್ ಕೌನ್ಸಿಲ್ನ ಹಿರಿಯ ಧರ್ಮಗುರುಗಳನ್ನೊಳಗೊಂಡ ಕೌನ್ಸಿಲ್ ಆಫ್ ಲೀಡರ್ಶಿಪ್ ದೇಶದ ಉಸ್ತುವಾರಿ ವಹಿಸಿಕೊಳ್ತದೆ. ಹೊಸ ನಾಯಕನ ಆಯ್ಕೆಯು ಅಂತಿಮ ಅಧಿಕಾರ 88 ಜನ ಹಿರಿಯ ಧರ್ಮಗುರುಗಳನ್ನು ಹೊಂದಿರುವ ಈ ಸಮಿತಿಯದ್ದಾಗಿದೆ. ಆದರೆ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ನಂತಹ ಮಿಲಿಟರಿ ಶಕ್ತಿಗಳ ಬೆಂಬಲ ಕೂಡ ನಿರ್ಣಾಯಕವಾಗಿರ್ತದೆ. ಇನ್ನು IRGC ಕೇವಲ ಮಿಲಿಟರಿ ಪಡೆಯಲ್ಲ, ಅದು ದೇಶದ ಆರ್ಥಿಕತೆ ಮತ್ತು ರಾಜಕೀಯದ ಬೆನ್ನೆಲುಬಾಗಿದೆ. ಖಾಮಿನೈ ನಂತರದ ಇರಾನ್ನಲ್ಲಿ ಕಿಂಗ್ ಮೇಕರ್ ಆಗಿ ಕಾರ್ಯನಿರ್ವಹಿಸಲು ಈ ಪಡೆ ಸಜ್ಜಾಗಿದೆ. ಒಂದು ವೇಳೆ ಅಧಿಕಾರ ಹಸ್ತಾಂತರದಲ್ಲಿ ಗೊಂದಲ ಉಂಟಾದರೆ IRGC ನೇರವಾಗಿ ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ಳುವ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಪಶ್ಚಿಮ ರಾಷ್ಟ್ರಗಳ ತಂತ್ರ ಅಂತ ಹೇಳಿದರೆ, ಅಮೆರಿಕ ಮತ್ತು ಇಸ್ರೇಲ್ ಈ ಬದಲಾವಣೆಯನ್ನು ರೆಜಿಮ್ ಚೇಂಜ್ ಆಡಳಿತ ಬದಲಾವಣೆ ಮಾಡಲು ಸಿಕ್ಕಿರುವ ಸುವರ್ಣ ಅವಕಾಶವಾಗಿ ನೋಡುತ್ತಿವೆ. ಆರ್ಥಿಕ ದಿಗ್ಬಂಧನಗಳು ಮತ್ತು ಆಂತರಿಕ ಅಸ್ಥಿರತೆಯನ್ನು ಬಳಸಿ ಇರಾನ್ನ ಇಸ್ಲಾಮಿಕ್ ಗಣರಾಜ್ಯದ ಅಡಿಪಾಯವನ್ನು ಅಲುಗಾಡಿಸುವುದು ಇವರ ಗುರಿಯಾಗಿದೆ. ಇರಾನ್ ವಿವಿಧ ಜನಾಂಗೀಯ ಗುಂಪುಗಳ ಸಂಗಮವಾಗಿದೆ. ಕೇಂದ್ರ ಅಧಿಕಾರ ದುರ್ಬಲಗೊಂಡರೆ ಕುರ್ದಿಶ್, ಬಲೂಚ್ ಮತ್ತು ಅಜೇರಿ ಅಲ್ಪಸಂಖ್ಯಾತರು ಸ್ವಾಯತ್ತತೆಗಾಗಿ ಬಂಡಾಯ ಏಳುವ ಅಪಾಯವಿದೆ. ಇದು ಇರಾನನ್ನು ಸಿರಿಯಾ ಅಥವಾ ಲಿಬಿಯಾದಂತೆಯೇ ಅಂತರ್ಯುದ್ಧದ ಕಡೆಗೆ ದೂಡಬಹುದು. ಅತ್ಯಂತ ಪರಿಣಾಮಕಾರಿ ಅಂಶವೆಂದರೆ ಇರಾನಿನ ಪರಮಾಣು ಶಸ್ತ್ರಾಸ್ತ್ರಗಳ ಮೇಲೆ ಯಾರ ನಿಯಂತ್ರಣ ಸಿಗುತ್ತದೆ ಎಂಬುದು. ಆಡಳಿತ ಕುಸಿದರೆ ಈ ತಂತ್ರಜ್ಞಾನ ತೀವ್ರಗಾಮಿ ಗುಂಪುಗಳ ಕೈಸೇರುವ ಭೀತಿಯನ್ನು ಜಗತ್ತು ಎದುರಿಸುತ್ತಿದೆ. ಒಟ್ಟಾರೆಯಾಗಿ ಖಾಮಿನೈ ಅವರ ಯುಗಾಂತ್ಯವು ಇರಾನನ್ನು ಕಠಿಣ ಪರೀಕ್ಷೆಗೆ ಒಡ್ಡಿದೆ. ಬಲ ಪ್ರಯೋಗಕ್ಕಾಗಿ ಹೆಚ್ಚಾಗಿ ಇರಾನ್ ತನ್ನ ಆಂತರಿಕ ಸ್ಥಿರತೆಯನ್ನು ಹೇಗೆ ಕಾಪಾಡಿಕೊಳ್ಳುತ್ತದೆ ಎಂಬುದರ ಮೇಲೆ ಇಡೀ ಮಧ್ಯಪ್ರಾಚ್ಯದ ಭವಿಷ್ಯ ಅಡಗಿದೆ. ಇನ್ನೂ ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.